ನಮಸ್ಕಾರ ವೀಕ್ಷಕರೇ, ನಾನು ರಾಕೇಶ್ ಶಾರುಂಡಿ. ಹುಬ್ಬಳ್ಳಿಯ ನೇಹಾ ಹತ್ಯೆಯ ಪ್ರಕರಣ ಇಂದಿಗೂ ಕೂಡ ಹೋರಾಟದ ತೀವ್ರತೆಯನ್ನು ಪಡೆದುಕೊಳ್ತಾ ಇದೆ. ಆ ಹೋರಾಟದ ತೀವ್ರತೆ ಎಷ್ಟು ಮಟ್ಟಕ್ಕೆ ಆ ಜ್ವಾಲೆ ಹಬ್ಬುತ್ತೋ ಏನೋ ಗೊತ್ತಿಲ್ಲ. ಆದರೆ ಇನ್ನೂ ಬೂದಿ ಮುಚ್ಚಿದ ಕೆಂಡದಂತೆ ಇರೋ ಈ ಪ್ರಕರಣದ ಬೆನ್ನಲ್ಲೇ ಮತ್ತೊಮ್ಮೆ ಬೀದರ್, ಗಡಿನಾಡು ಬೀದರ್ ಕೂಡ ಟಾಕ್ ಆಫ್ ದಿ ಟೌನ್ ಆಗಿರ್ತಕ್ಕಂಥದ್ದು. ಹುಬ್ಬಳ್ಳಿಯ ನೇಹಾ ಹತ್ಯೆಯ ಬೆನ್ನಲ್ಲೇ ಮತ್ತೊಂದು ಇಂತಹದ್ದೇ ಲವ್ ಜಿಯಾದ್ ಹೆಸರಲ್ಲಿ ಹಿಂದೂ ಯುವತಿಯ ಮೇಲೆ ಅತ್ಯಾಚಾರ ಮಾಡಿರೋ ಘಟನೆ ನಡೆದಿರ್ತಕ್ಕಂಥದ್ದು. ಅನ್ಯ ಕೋಮಿನ ಯುವಕ ಕೇವಲ 9ನೇ ತರಗತಿ ಹುಡುಗಿಯ ಮೇಲೆ ಪ್ರೀತಿಸುವ ನಾಟಕವಾಡಿ ಅತ್ಯಾಚಾರ ಮಾಡಿರೋ ಘಟನೆ. ಈಗಾಗಲೇ ಫೋಕ್ಸೋ ಸೆಕ್ಷನ್ ಕೂಡ ಆತನ ಮೇಲೆ ದಾಖಲಾಗಿದೆ, ಜೊತೆಗೆ ವಿಚಾರಣೆ ಕೂಡ ನಡೀತಾ ಇದೆ. ಹಾಗಾದರೆ ನಡೆದಿದ್ದೇನು ಅಂತ, ಇತ್ತೀಚಿನ ಶಾಲಾ ಕಾಲೇಜುಗಳಲ್ಲಿ ಯಾರಾದರೂ ನಿಮ್ಮನ್ನು ಹುಡುಗಿಯ ಮೇಲೆ ನಾನು ತುಂಬ ಪ್ರೀತಿಸ್ತೀನಿ, ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ, ಪ್ರಾಣ ಬೇಕಾದರೂ ಕೊಡ್ತೀನಿ, ಕೈ ಕೊಯ್ಕೊಳ್ಳೋದು, ಸಾಯ್ಲಿಕ್ಕೆ ಹೋಗೋದು, ಈ ಥರ ಯಾರಾದರೂ ಮಾಡಿದ್ರೆ ಆ ಥರದ ಪ್ರೀತಿಯ ತೀವ್ರತೆಗೆ ಬಿದ್ದು ನೀವು ಆ ಕೂಪಕ್ಕೆ ಬಿದ್ದು ಯಾರು ಕೂಡ ಬಲಿಯಾಗಬೇಡ್ರಿ. ಅವ್ರ ಮಾನಸಿಕ ಸ್ಥಿಮಿತವನ್ನು ಕಳೆದುಕೊಂಡಿರ್ತಾರೆ. ನಿಮ್ಮನ್ನು ಬಲಿಪಶು ಮಾಡಲಿಕ್ಕೆ ಮೋಹದ ಪ್ರೀತಿಯ ಬಲೆಯನ್ನು ಹಾಕ್ಬೋದು. ಅವ್ರು ನಿಜಕ್ಕೂ ಅಂತಹ ಹುಚ್ಚರಿಂದ ಕೂಡ ದೂರ ಇರಬೇಕಾಗುತ್ತೆ ಅನ್ನೋ ಘಟನೆಗಳಿವೆಲ್ಲ. ಯಾಕೆ ಸುಮ್ಮನೆ ಪ್ರೀತಿಯ ಹೆಸರಿನಲ್ಲಿ ನಿಮ್ಮನ್ನು ಕೊನೆ ಹಂತಕ್ಕೆ ಬ್ರೇಕಪ್ ಆದಾಗಲೂ ಅಥವಾ ಯಾವುದೇ ಘಟನೆಗಳು ನಡೆದಾಗ ನೀವು ಅದರಿಂದ ದೂರವಾದಾಗ ಅವ್ರು ಏನು ಬೇಕಾದರೂ ಎಸ್ಕೋದಕ್ಕೆ ರೆಡಿಯಾಗಿರ್ತಾರೆ. ಆದ್ದರಿಂದಲೇ ಇಂತಹ ದುಷ್ಟರಿಂದ, ಕ್ರೂರಿಗಳಿಂದ, ನೀಚರಿಂದ ದೂರ ಇರಬೇಕಾಗುತ್ತೆ ಇಂದಿನ ಹೆಣ್ಮಕ್ಳು. ನಿಜಕ್ಕೂ ಭಯಾನಕ ಭಯ ಹುಟ್ಟಿಸ್ತಕ್ಕಂತಹ ಘಟನೆಗಳು. ಹಾಗಾದರೆ ಹುಬ್ಬಳ್ಳಿಯ ಈ ಘಟನೆಯ ಬೆನ್ನಲ್ಲೇ ಮತ್ತೊಂದು ಬೀದರ್ನಲ್ಲಿ ನಡೆದಿರ್ತಕ್ಕಂಥ ಘಟನೆಯ ಬಗ್ಗೆ ನಾನೀಗ ಹೇಳ್ತಾ ಇರ್ತಕ್ಕಂಥದ್ದು. ಹಾಗಾದರೆ ಏನಾಯಿತು? ಆ ಹುಡುಗಿ ಯಾರು? 9ನೇ ತರಗತಿಯ ಹುಡುಗಿಗೆ ಯಾವ ರೀತಿಯಾದಂತಹ ಪ್ರೀತಿಯ ಬಲೆಯನ್ನು ಎಸಗಿದ ಅಂತ. ಇನ್ನು ವಿದ್ಯಾರ್ಥಿನಿ ಹೈಸ್ಕೂಲ್ ಮೆಟ್ಲೆ ಇರ್ತಾ ಇದೆ. ರೋಡ್ ರೋಮಿಯೋನಂತೆ ಹಿಂದೆ ಹಿಂದೆ ಬಿದ್ದು ಆ ಮುಸ್ಲಿಂ ಯುವಕ ಬಾಲಕಿ 9ನೇ ತರಗತಿಗೆ ಬರುವಷ್ಟರಲ್ಲಿ ಪ್ರೀತಿಯ ಬಲೆಗೆ ಬೀಳಿಸಿ, ಜೊತೆಗೆ ಒಂದಿಷ್ಟು ಫೋಟೋಗಳನ್ನು, ಖಾಸಗಿ ಫೋಟೋಗಳನ್ನು ತೆಗೆದುಕೊಂಡು ವಿಡಿಯೋಗಳನ್ನು ಸೆರೆ ಹಿಡಿದು ಆ ನಂತರ ನಿನ್ನನ್ನು ಮದುವೆ ಆಗ್ತೀನಿ ಅಂತ ನಂಬಿಸಿ ಪ್ರತಿನಿತ್ಯ ಲೈಂಗಿಕವಾಗಿ ಬಳಸ್ಕೊಂಡಿರೋ ಪ್ರಕರಣ ಇದು. ಹಾಗಾದರೆ ಯುವತಿ ಆತನಿಗೆ ಹೋಗೋದು ಬೇಡ, ಅವನೊಂದಿಗೆ ಬೆರೆಯೋದು ಬೇಡ ಅಂತ ನಿರಾಕರಣೆ ಮಾಡಿದ ತಕ್ಷಣ ಅವನಲ್ಲಿದ್ದಂಥ ಒಂದೇ ಒಂದು ಅಸ್ತ್ರ, ನಾನು ತೆಗೆದುಕೊಂಡಿರ್ತಕ್ಕಂಥ ಖಾಸಗಿ ಫೋಟೋಗಳನ್ನು ಸೋಷಿಯಲ್ ಮೀಡಿಯಾಗಳಿಗೆ ಹಾಕಿಬಿಡ್ತೀನಿ ಅಂತ. ಆಗಲೇ ಅದಾಗೋದು, ಅದನ್ನೇ ಟ್ರಂಪ್ ಕಾರ್ಡಾಗಿ ಬಳಸ್ಕೊಳ್ಳೋದು. ಇನ್ನು ಚಿಕ್ಕ ವಯಸ್ಸಿನ ಹುಡುಗಿ, ಆ ಹುಡುಗಿಗೆ ಏನೂ ಗೊತ್ತಿರೋದಿಲ್ಲ. ಅಮಾಯಕ ಹುಡುಗಿರು ಏನು ಯೋಚನೆ ಮಾಡ್ತಾರೆ, ಎಲ್ಲಿ ಈ ರೀತಿಯಾದಂತಹ ಮಾನ ಮರ್ಯಾದೆ ಬೀದಿಗೆ ಬರುತ್ತೋ ಅಂತ ಯಾವಾಗ ಯೋಚನೆ ಮಾಡಿದಾಗ ಆತನ ಹೇಳಿದ್ದನ್ನೆಲ್ಲ ಕೇಳೋದಕ್ಕೆ ಶುರು ಮಾಡೋದು. ಇದಕ್ಕೆ ಬೆದರಿರ್ತಕ್ಕಂಥ ವಿದ್ಯಾರ್ಥಿನಿ ಆತ ಕರದಲ್ಲಿಗೆ ಹೋಗಿರ್ತಕ್ಕಂಥದ್ದು. ಆಗ ಅವನು ಲೈಂಗಿಕವಾಗಿ ಬಳಸ್ಕೊಂಡಿದ್ದಾನೆ. ಇದು ಬೀದರ್ನಲ್ಲಿ ನಡೆದಿರೋ ಘಟನೆ. ಈಗಾಗಲೇ ಬಜರಂಗ ದಳದ ಎಲ್ಲರೂ ಕೂಡ, ಬಜರಂಗ ದಳದ ಸಂಘಟನೆಯವರು ಆತನನ್ನು ಕರೆದುಕೊಂಡು ಸ್ಟೇಷನ್ಗೆ ಬಂದು ಮಹಿಳಾ ಪೊಲೀಸ್ ಠಾಣೆಯಲ್ಲೂ ಕೂಡ ಕೇಸ್ ದಾಖಲಾಗಿರ್ತಕ್ಕಂಥದ್ದು. ಫೋಕ್ಸೋ ಸೆಕ್ಷನ್ ಅಡಿ ಕಲಂ 363, 376 2 ಮತ್ತು 4 ಮತ್ತು 6 ಪ್ರಕರಣದಡಿ ಆ ಕೇಸನ್ನು ದಾಖಲು ಮಾಡಿರ್ತಕ್ಕಂಥದ್ದು. ಹಾಗಾದರೆ ಕೊಟ್ಟಿರೋ FIR ಕಂಪ್ಲೇಂಟ್ನಲ್ಲಿ ಏನಿದೆ, ಹಾಗಾದ್ರೆ ಏನಾಯಿತು ಅನ್ನೋದನ್ನ ನಾನು ನಿಮಗೆ ಹೇಳಲೇಬೇಕು. 2 ವರ್ಷಗಳ ಹಿಂದೆ ಪ್ರತಿದಿನ ಸ್ಕೂಲಿಗೆ ಹೋಗ್ತಾ ಇರಬೇಕಾದ್ರೆ ಚುಡಾಯಿಸೋದು, ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಇದ್ದ ಲಾಯಕ್ ಅಲಿ ಅಂತಕ್ಕಂಥವ್ನು ಮುಸ್ಲಿಂ ಯುವಕ. ಇದನ್ನು ಮನೆಯವ್ರಿಗೂ ಕೂಡ ಹುಡುಗಿ ತಿಳಿಸಿದಾಗ ಮನೆಯವರು ಕೂಡ ಕೆಲವೊಂದು ಸಾರಿ ಬುದ್ಧಿವಾದ ಹೇಳಿದ್ದಾರೆ. ಆದರೂ ಕೂಡ ಇದನ್ನು ಕಂಟಿನ್ಯೂ ಮಾಡಿದ್ದಾನೆ. ನಾನು ನಿನ್ನ ತುಂಬ ಪ್ರೀತಿ ಮಾಡ್ತೀನಿ, ನಿನ್ನ ಜೊತೆಗೆ ಮದುವೆ ಮಾಡಿಕೊಳ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಅಂತ ಆತನ ಹಿಂದೆ ಬರ್ತಾ ಇದ್ದಾನೆ. ಜೊತೆಗೆ ಈ ಅಪ್ರಾಪ್ತ ವಯಸ್ಸಿನವಳು ವಿದ್ಯಾಭ್ಯಾಸ ಮಾಡೋದ್ರ ಜೊತೆಗೆ ಅವಳಿಗೆ ಬುದ್ಧಿ ಹೇಳೋ ಕೆಲಸವನ್ನು ಕೂಡ ಮಾಡಿದ್ದಾಳೆ. ನಮ್ಮ ಜಾತಿ ನಿಮ್ಮ ಜಾತಿ ಬೇರೆ ಬೇರೆ ಇದೆ, ನಿನಗೆ ಪ್ರೀತಿ ಮಾಡೋದಿಲ್ಲ ನಾನು, ದಯವಿಟ್ಟು ನನ್ನಿಂದ ದೂರ ಹೋಗು ಅಂತ ತುಂಬ ಮನವೊಲಿಸಿದ್ದಾಳೆ. ಆದರೆ ಈಗಿನ ಕಾಲದ ಹುಡುಗರು ಕೇಳ್ತಿರಲ್ಲ, ಸಿನಿಮಾಗಳ ಹುಚ್ಚು, ಸ್ಟೈಲ್ಗಳನ್ನು ಮಾಡೋದು, ಮೋಟರ್ ಸೈಕಲ್ಗಳನ್ನು ತೆಗೆದುಕೊಂಡು ಅವ್ರ ಹಿಂದೆ ಹೀರೋಯಿಸಮನ್ನು ತೋರಿಸೋದು, ಅಥವಾ ಯಾವುದಾದ್ರೂ ರೀತಿ ಈ ಒಂದು ಚಿಕ್ಕ ವಯಸ್ಸಿನ ಹುಡುಗಿಯರ ಮೇಲೆ ಯಾವುದೋ ಒಂದು ಪ್ರಭಾವ ಬೀರ್ತಕ್ಕಂಥ ಸ್ಟೈಲಿಶ್ ಮ್ಯಾನರಿಸಮ್ಗಳ ಮುಖಾಂತರ ಅವ್ರನ್ನ ಪ್ರಭಾವಕ್ಕೆ ಒಳಗಾಗೋ ಹಾಗೆ ಮಾಡ್ತಾರೆ. ಜೊತೆಗೆ ಅದಾದ ನಂತರ ನಿನ್ನ ಜೊತೆ ನಾನು ಮಾತನಾಡಬೇಕು ಅಂತ ತುಂಬ ನಂಬಿಸಿದ್ದಾನೆ. ಜೊತೆಗೆ ಕಾಲೇಜ್ಗೆ ಕರ್ಕೊಂಡು ಹೋಗೋದನ್ನೆಲ್ಲ ಮಾಡಿದ್ದಾನೆ. ಅದಾದ ನಂತರ ಯಾವಾಗ ಆ ಹುಡುಗಿ ಇವನನ್ನು ಸ್ವಲ್ಪ ನಂಬಲಿಕ್ಕೆ ಸ್ಟಾರ್ಟ್ ಮಾಡ್ತೋ, ಇದೇ 6 ತಿಂಗಳ ಹಿಂದೆ ಬರಿದಾಶಾಹಿ ಗಾರ್ಡನ್ಗೆ ಕರ್ಕೊಂಡು ಹೋಗಿ ಗಾರ್ಡನ್ನೆಲ್ಲ ಸುತ್ತಾಡಿಸಿದ್ದಾನೆ. ಜೊತೆಗೆ ಹೋದ ವರ್ಷ ಸಹ ಆ ಲಾಯಕ್ ಅಲಿ ಅನ್ನೋನ ಜೊತೆ ಮಾತನಾಡಬೇಡ ಅಂತ ಮನೇಲೂ ಕೂಡ ತುಂಬ ಫೋರ್ಸ್ ಮಾಡಿದ್ರು ಆಕೆ ಹುಡುಗಿ ಕೇಳಿಲ್ಲ. ಆರಂಭದಲ್ಲಿ ಇರಲಿ ಅಂತ ಅದನ್ನು ನೆಗ್ಲೆಕ್ಟ್ ಮಾಡಿದ್ದಾಳೆ. ಆದರೆ 6 ತಿಂಗಳ ಹಿಂದೆ ಇದೇ ಹುಡುಗ ಲಾಯಕ್ ಅಲಿ ಆತ ಬಾಡಿಗೆ ವಾಸವಿದ್ದ ವಿದ್ಯಾನಗರದ ರೂಮ್ಗೆ ಕರೆದುಕೊಂಡು ಹೋಗಿದ್ದಾನೆ.
ನಿನಗೆ ಮದುವೆ ಮಾಡ್ಕೊಳ್ತೀನಿ, ನಿನ್ನ ಪ್ರೀತಿ ಮಾಡ್ತೀನಿ, ನಿನ್ನನ್ನು ಖಂಡಿತವಾಗಿಯೂ ಮೋಸ ಮಾಡೋದಿಲ್ಲ ಅಂತ ಲೈಂಗಿಕವಾಗಿ ಅತ್ಯಾಚಾರ ಮಾಡಿರ್ತಕ್ಕಂಥದ್ದು. ಜೊತೆಗೆ ಇದೇ 2ನೇ ತಾರೀಕು 3ನೇ ತಿಂಗಳು 2024ರಂದು ಸಹ ಲೈಂಗಿಕ ಸಂಪರ್ಕ ಮಾಡೋದು ಬೇಡ ಅಂತ ಎಷ್ಟು ಹೇಳಿದ್ರು ನನ್ನ ಜೊತೆ ನಿನ್ನ ಫೋಟೋಸ್ಗಳಿವೆ, ಈ ಫೋಟೋಸ್ಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ನಾನು ಅಪ್ಲೋಡ್ ಮಾಡಿಬಿಡ್ತೀನಿ ಅಂತ ಎದುರಿಸಿದ್ದಾನೆ, ಬೆದರಿಸಿದ್ದಾನೆ, ಒತ್ತಾಯ ಮಾಡಿ ಮತ್ತೆ ಅದೇ ರೂಮ್ಗೆ ಕರೆದುಕೊಂಡು ಹೋಗಿ ಮತ್ತೆ ಒತ್ತಾಯ ಮಾಡಿ ಲೈಂಗಿಕ ಅತ್ಯಾಚಾರ ಮಾಡಿದ್ದಾನೆ. ಈ ವಿಷಯವನ್ನು ಹೇಳೋದು ಮನೇಲಿ ಹೇಳಿದ್ರೆ ಎಲ್ಲಿ ತಪ್ಪಾಗ್ಬಿಡುತ್ತೋ ಅಂತ ಹೆದರ್ಕೊಂಡು ಆ ಹುಡುಗಿ ಯಾರಿಗೂ ಸಹ ಹೇಳಿಲ್ಲ. ಆದರೆ 20/4/2024 ಮಧ್ಯಾಹ್ನ 1:30 ಸುಮಾರಿಗೆ ಸ್ಕೂಲ್ ಬಿಟ್ಟ ನಂತರ ಹೊರಗಡೆ ಇದ್ದಾಗ ಅಲ್ಲಿ ಕೂಡ ಮತ್ತೆ ಬಂದ ಅದೇ ಲಾಯಕ್ಕಲಿ ನಿನ್ನ ಜೊತೆ ನಾನು ಮಾತನಾಡಬೇಕು ಅಂತ ಅದೇ ರೂಮ್ಗೆ ಲೈಂಗಿಕ ಸಂಪರ್ಕ ಮಾಡಲಿಕ್ಕೆ ಕರ್ಕೊಂಡು ಹೋಗಿದ್ದಾನೆ. ಫೋಟೋಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕ್ತೀನಿ ಅಂತ ಮತ್ತೆ ಬೆದರಿಸಿದ್ದಾನೆ. ಆಗ ಅಲ್ಲಿದ್ದಂಥ ಒಂದು 4-6 ಜನಗಳು ನೋಡಿ ಆ ಹುಡುಗನನ್ನು ಎದುರಿಸಿ ಬೆದರಿಸಿ ಹೊಡಿಲಿಕ್ಕೂ ಕೂಡ ಟ್ರೈ ಮಾಡಿ ಆತನನ್ನು ಸೀದಾ ಮಹಿಳಾ ಪೊಲೀಸ್ ಠಾಣೆಗೆ ಒಪ್ಪಿಸಿರ್ತಕ್ಕಂಥದ್ದು. ಈ ರೀತಿಯ ಘಟನೆಗಳನ್ನು ನಾವು ನೋಡಿದಾಗ ಈ ಹುಡುಗರ ಮನಸ್ಥಿತಿ, ಸಮಾಜ ಯಾವ ದಿಕ್ಕಿನೆಡೆಗೆ ಹೋಗ್ತಾ ಇದೆ, ಅದು ಬೀದರ್ನಲ್ಲೂ ಕೂಡ ಈ ಥರದ ಪ್ರಕರಣ ಮತ್ತೊಮ್ಮೆ ಸದ್ದು ಮಾಡಿಬಿಡ್ತಲ್ಲಪ್ಪ, ಮತ್ತೆ ಇಡೀ ರಾಜ್ಯವನ್ನು ಬೆಚ್ಚಿ ಬೀಳಿಸೋ ಘಟನೆ ನಡೆದು ಬಿಡ್ತಲ್ಲಪ್ಪ ಅಂತ ಭಯಭೀತಿಗೊಳ್ಬೇಕಾಗತ್ತೆ. ಆದರೆ ಶಾಲಾ ಕಾಲೇಜುಗಳಲ್ಲಿ ಹೆಣ್ಮಕ್ಳು ಕೂಡ ಬಹಳಷ್ಟು ಹುಡುಗರಿಂದ ಎಚ್ಚರಿಕೆ ಇರಬೇಕಾಗತ್ತೆ. ಯಾವಾಗ ಈ ರೀತಿ ಪುಸ್ಲಾಯಿಸೋದು ಅಥವಾ ಈ ಪ್ರೀತಿಯ ಹೆಸರಿನಲ್ಲಿ ಅವ್ರನ್ನ ಬೇರೆ ಕೆಟ್ಟದಾಗಿ ಬಳಸ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾರಲ್ಲ, ಆಗಲೇ ಪೋಷಕರ ಬಳಿ ಹೋಗಿ ಹೇಳಿಬಿಡಬೇಕು ಅಥವಾ ತಿಳಿಸಿಬಿಡಬೇಕು. ಇಲ್ಲ ಅಂದ್ಬಿಟ್ರೆ ಈ ಘಟನೆ ಇನ್ನೊಂದು ಹಂತಕ್ಕೆ ಹೋಗೋ ಚಾನ್ಸಸ್ ಇರುತ್ತೆ. ಯಾವಾಗ ನಿಮ್ಮ ಖಾಸಗಿ ಫೋಟೋಗಳನ್ನು ತೆಗೆದುಕೊಳ್ತಾರಲ್ವ, ಅವಾಗೇ ನೀವು ಅವರ ದಾಸರಾಗ್ಬಿಡ್ತೀರ. ಆಗಲೇ ನೀವು ಅವರ ದಾಸ್ಯಕ್ಕೆ ಒಳಗಾಗಿ ಈ ರೀತಿಯ ಇನ್ನೊಂದು ತಪ್ಪುಗಳನ್ನು ಮಾಡಲಿಕ್ಕೆ ಹೋಗ್ಬಿಡ್ತೀರ. ಹಾಗಾಗಿ ಇನ್ನೂ ಪ್ರಾಥಮಿಕವಾಗಿ ಇದ್ದಾಗಲೇ ಈ ರೀತಿಯ ಲೈಂಗಿಕವಾಗಿ ಬಳಸ್ಕೊಳ್ಳೋ ಒಂದು ಆಮಿಷಗಳನ್ನು ಒಡ್ಡಿದಾಗಲೇ ನೀವು ಮನೆಯಲ್ಲಿ ತಿಳಿಸ್ಬಿಟ್ರೆ ಇದರಿಂದ ಎಲ್ಲರೂ ಕೂಡ ಪಾರಾಗ್ಬೋದು. ಈಗ ಕರ್ನಾಟಕ ರಾಜ್ಯದಾದ್ಯಂತ ಈ ಘಟನೆಗಳು, ಈ ಲವ್ ಜಿಹಾದ್ ಅನ್ನೋ ಪ್ರಕರಣಗಳು, ಈ ಅತ್ಯಾಚಾರ ಪ್ರಕರಣಗಳು ಪ್ರತಿನಿತ್ಯ ಸದ್ದು ಮಾಡ್ತಾ ಇರ್ತಕ್ಕಂಥದ್ದು, ಕೇಳ್ತಾ ಇರ್ತಕ್ಕಂಥದ್ದು. ಇದಕ್ಕೆ ಪರಿಹಾರವೇ ಇಲ್ಲವೇನಪ್ಪ ಅನ್ಸುತ್ತೆ. ಕೇವಲ 20 ವರ್ಷ ಈ ಲಾಯಕ್ ಅಲಿ ಕೂಡ, ಬೀದರ್ನ ಈ ಲಾಯಕ್ ಅಲಿ 9ನೇ ತರಗತಿಯ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ಎಸಗಿರೋ ವಿದ್ಯಾರ್ಥಿ ಕೂಡ ಕೇವಲ 20 ವರ್ಷ. ಹಾಗಾಗಿ ಈ ಕೇಸ್ ಇನ್ನೊಂದು ಹಂತದ ಮಗ್ಲಿಗೆ ಹೋಗಿರ್ತಕ್ಕಂಥದ್ದು. ವಿಚಾರಣೆ ಪ್ರಕ್ರಿಯೆ ತೀವ್ರ ತರವಾಗಿ ಸಾಗ್ತಾ ಇರತಕ್ಕಂಥದ್ದು. ಬಜರಂಗ ದಳದವರು ಈಗಾಗಲೇ ಬೀದರ್ನಲ್ಲಿ ಕೆಲವೊಂದಿಷ್ಟು ಹೋರಾಟ ಪ್ರತಿಭಟನೆಗಳನ್ನು ಕೂಡ ಮಾಡಿದ್ದಾರೆ. ಸದ್ಯ ಪೊಲೀಸರ ವಶದಲ್ಲಿದ್ದಾನೆ. ವಿಚಾರಣೆ ನಡಿಬೇಕಾಗದೆ ಈತನ ಫೋಕ್ಸೋ ಸೆಕ್ಷನ್ ಆಗಿರೋದ್ರಿಂದ ಈತ ಪಾರಾಗೋದು ಕೂಡ ಕಷ್ಟ ಸಾಧ್ಯ. ಬಟ್ ಆದರೆ ಹೆಣ್ಮಕ್ಳು ಮಾತ್ರ ಬಹಳಷ್ಟು ಎಚ್ಚರಿಕೆಯಿಂದ ಈ ಥರದ ಕೇಸ್ಗಳಲ್ಲಿ ತುಂಬ ಹುಷಾರಾಗಿರಬೇಕು. ಪ್ರೀತಿಯ ಹೆಸರಿನಲ್ಲಿ ಅತ್ಯಾಚಾರ ಎಸಗೋದಕ್ಕೂ ಕೊಲೆ ಮಾಡೋದಕ್ಕೂ ಹೆದರೋದಿಲ್ಲ ಯುವಕರು. ಆ ಥರದ ಹುಡುಗರಿಂದ ಸ್ವಲ್ಪ ದೂರವಿದ್ದರೆ ತುಂಬ ಒಳ್ಳೆಯದು.